ಬೆಳಗಾವಿಯಲ್ಲಿ ವಕೀಲೆಯ ಮನೆಯ ಮೇಲೆ ಗುಂಡಿನ ದಾಳಿ ಆಗಿದೆ. ವಕೀಲೆ ಪೂಜಾ ಕಾಕತ್ಕರ್ ಅವರ ಮನೆಯ ಮೇಲೆ ಗುಂಡಿನ ದಾಳಿ ಆಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಫೈರಿಂಗ್ ಮಾರ್ಕ್ಗಳು ಬಿದ್ದಿರ್ತಕ್ಕಂಥದ್ದು, ಅವರ ಮನೆಯ ಗ್ಲಾಸ್ಗಳ ಮೇಲೆ ಫೈರಿಂಗ್ ಮಾರ್ಕ್ ಬಿದ್ದಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿ ದುಷ್ಕರ್ಮಿಗಳು ಈ ರೀತಿ ಅವರ ಮನೆ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಕೊಠಡಿಯ ಗ್ಲಾಸ್ ಮೇಲೆ ಫೈರಿಂಗ್ ಮಾರ್ಕ್ಸ್ ಬಿದ್ದಿದೆ. ಸ್ಥಳಕ್ಕೆ ಇದೀಗ ಸೋಕು ಟೀಮ್ ಭೇಟಿ ನೀಡಿ ಗುಂಡು ತಗುಲಿರೋ ಗ್ಲಾಸ್ಗಳನ್ನ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಕಳೆದ 18 ವರ್ಷಗಳಿಂದ ವಕೀಲ ವೃತ್ತಿ ಮಾಡ್ತಾ ಇರತಕ್ಕಂಥ ಪೂಜಾ ಕಾಕತ್ಕರ್ ಅವರ ಮನೆಯ ಮೇಲೆ ಗುಂಡಿನ ದಾಳಿಯಾಗಿದೆ. ಹೈ ಪ್ರೊಫೈಲ್ ಕೇಸ್ಗಳ ಪರ ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ ವಕೀಲೆ. ಮತ್ತೊಂದೆಡೆ ಪೊಲೀಸರು ರಕ್ಷಣೆ ನೀಡುವ ಭರವಸೆ ನೀಡಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ನಮ್ಮ ಹುಡುಗಿ 10th ಒಳಗೆ ಕ್ಲಾಸಸ್ ಇದೆ. ಅದು ಸ್ಟಡಿ ಮಾಡ್ಲಿಕ್ಕೆ ನಾನು ನಮ್ ಗಂಡ ಎಲ್ಲ ಒಬ್ಬರು ಮ್ಯಾರೇ ಇದ್ರು. ಫಸ್ಟ್ ಫ್ಲೋರ್ಗೆ 1:30 ಆದ್ಮೇಲೆ ಅವ್ರಿಗೆ ಹೇಳಿದೀನಿ ತಳಗ್ ಬಾ ಅಂತ. ನಾವು ತಳಗ್ ಬಂದಿವಿ ಇಬ್ರು. ಆದ್ಮೇಲೆ ಇವ್ರು ಬರ್ತಾರಂತ ನಾವ್ ತಳಗ್ ಬಂದಿವಿ. ಆಮೇಲೆ ಮ್ಯಾಲ ಹೋಗ್ಲಿಲ್ಲ. ಅದು ಅರೌಂಡ್ 2:30 ಒಳಗ ಅವ್ರ ಏನಾಗಿತ್ತು, ಒಂದ್ ಪಪ್ಪಿ ಇದ್ ಡಾಗ್ಗೆ ಸ್ವಲ್ಪ ಕಟ್ ಬಗ್ಗೆ ತಳಗ್ ಬಂದ್ರಂತ ಅವ್ರ ತಲೆ ಒಳಗ ಆ ಟೈಮ್ ಆಗಿದೆ ಸರ್. ಆಕ್ಚುಲಿ ಆ ಟೈಮ್ ತಳಗ್ ಇದು ಮಾಡಿದ್ಮೇಲೆ ಶೂಟ್ ಆಗಿದೆ ಸರ್. ಅವ್ರು ಫೈರ್ ಮಾಡಿದಾರೆ ಸರ್. ಅದು ಆ ಟೈಮ್ ಆಕ್ಚುಲಿ ಅವ್ರು ತಳಗಿದ್ರೆ ಅವ್ರಿಗೆ ಇದು ಹತ್ತಿತ್ತು. ನಮ್ಮ ಹುಡುಗಿ 10th ಒಳಗೆ ಕ್ಲಾಸಸ್ ಇದೆ. ಅದು ಸ್ಟಡಿ ಮಾಡ್ಲಿಕ್ಕೆ ನಾನು ನಮ್ ಗಂಡ ಎಲ್ಲ ಒಬ್ಬರು ಮ್ಯಾರೇ ಇದ್ರು. ಫಸ್ಟ್ ಫ್ಲೋರ್ಗೆ 1:30 ಆದ್ಮೇಲೆ ಅವ್ರಿಗೆ ಹೇಳಿದೀನಿ ತಳಗ್ ಬಾ ಅಂತ. ನಾವು ತಳಗ್ ಬಂದಿವಿ ಇಬ್ರು. ಆದ್ಮೇಲೆ ಬೆಳಗಾವಿಯಲ್ಲಿ ವಕೀಲೆಯ ಮನೆಯ ಮೇಲೆ ಗುಂಡಿನ ದಾಳಿ ಆಗಿದೆ. ವಕೀಲೆ ಪೂಜಾ ಕಾಕತ್ಕರ್ ಅವರ ಮನೆಯ ಮೇಲೆ ಗುಂಡಿನ ದಾಳಿ ಆಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಫೈರಿಂಗ್ ಮಾರ್ಕ್ಗಳು ಬಿದ್ದಿರ್ತಕ್ಕಂಥದ್ದು, ಅವರ ಮನೆಯ ಗ್ಲಾಸ್ಗಳ ಮೇಲೆ ಫೈರಿಂಗ್ ಮಾರ್ಕ್ ಬಿದ್ದಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿ ದುಷ್ಕರ್ಮಿಗಳು ಈ ರೀತಿ ಅವರ ಮನೆ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಕೊಠಡಿಯ ಗ್ಲಾಸ್ ಮೇಲೆ ಫೈರಿಂಗ್ ಮಾರ್ಕ್ಸ್ ಬಿದ್ದಿದೆ. ಸ್ಥಳಕ್ಕೆ ಇದೀಗ ಸೋಕು ಟೀಮ್ ಭೇಟಿ ನೀಡಿ ಗುಂಡು ತಗುಲಿರೋ ಗ್ಲಾಸ್ಗಳನ್ನ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಕಳೆದ 18 ವರ್ಷಗಳಿಂದ ವಕೀಲ ವೃತ್ತಿ ಮಾಡ್ತಾ ಇರತಕ್ಕಂಥ ಪೂಜಾ ಕಾಕತ್ಕರ್ ಅವರ ಮನೆಯ ಮೇಲೆ ಗುಂಡಿನ ದಾಳಿಯಾಗಿದೆ. ಹೈ ಪ್ರೊಫೈಲ್ ಕೇಸ್ಗಳ ಪರ ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ ವಕೀಲೆ. ಮತ್ತೊಂದೆಡೆ ಪೊಲೀಸರು ರಕ್ಷಣೆ ನೀಡುವ ಭರವಸೆ ನೀಡಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ನಮ್ಮ ಹುಡುಗಿ 10th ಒಳಗೆ ಕ್ಲಾಸಸ್ ಇದೆ. ಅದು ಸ್ಟಡಿ ಮಾಡ್ಲಿಕ್ಕೆ ನಾನು ನಮ್ ಗಂಡ ಎಲ್ಲ ಒಬ್ಬರು ಮ್ಯಾರೇ ಇದ್ರು. ಫಸ್ಟ್ ಫ್ಲೋರ್ಗೆ 1:30 ಆದ್ಮೇಲೆ ಅವ್ರಿಗೆ ಹೇಳಿದೀನಿ ತಳಗ್ ಬಾ ಅಂತ. ನಾವು ತಳಗ್ ಬಂದಿವಿ ಇಬ್ರು. ಆದ್ಮೇಲೆ ಇವ್ರು ಬರ್ತಾರಂತ ನಾವ್ ತಳಗ್ ಬಂದಿವಿ. ಆಮೇಲೆ ಮ್ಯಾಲ ಹೋಗ್ಲಿಲ್ಲ. ಅದು ಅರೌಂಡ್ 2:30 ಒಳಗ ಅವ್ರ ಏನಾಗಿತ್ತು, ಒಂದ್ ಪಪ್ಪಿ ಇದ್ ಡಾಗ್ಗೆ ಸ್ವಲ್ಪ ಕಟ್ ಬಗ್ಗೆ ತಳಗ್ ಬಂದ್ರಂತ ಅವ್ರ ತಲೆ ಒಳಗ ಆ ಟೈಮ್ ಆಗಿದೆ ಸರ್. ಆಕ್ಚುಲಿ ಆ ಟೈಮ್ ತಳಗ್ ಇದು ಮಾಡಿದ್ಮೇಲೆ ಶೂಟ್ ಆಗಿದೆ ಸರ್. ಅವ್ರು ಫೈರ್ ಮಾಡಿದಾರೆ ಸರ್. ಅದು ಆ ಟೈಮ್ ಆಕ್ಚುಲಿ ಅವ್ರು ತಳಗಿದ್ರೆ ಅವ್ರಿಗೆ ಇದು ಹತ್ತಿತ್ತು. ನಮ್ಮ ಹುಡುಗಿ 10th ಒಳಗೆ ಕ್ಲಾಸಸ್ ಇದೆ. ಅದು ಸ್ಟಡಿ ಮಾಡ್ಲಿಕ್ಕೆ ನಾನು ನಮ್ ಗಂಡ ಎಲ್ಲ ಒಬ್ಬರು ಮ್ಯಾರೇ ಇದ್ರು. ಫಸ್ಟ್ ಫ್ಲೋರ್ಗೆ 1:30 ಆದ್ಮೇಲೆ ಅವ್ರಿಗೆ ಹೇಳಿದೀನಿ ತಳಗ್ ಬಾ ಅಂತ. ನಾವು ತಳಗ್ ಬಂದಿವಿ ಇಬ್ರು. ಆದ್ಮೇಲೆ ಬೆಳಗಾವಿಯಲ್ಲಿ ವಕೀಲೆಯ ಮನೆಯ ಮೇಲೆ ಗುಂಡಿನ ದಾಳಿ ಆಗಿದೆ. ವಕೀಲೆ ಪೂಜಾ ಕಾಕತ್ಕರ್ ಅವರ ಮನೆಯ ಮೇಲೆ ಗುಂಡಿನ ದಾಳಿ ಆಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಫೈರಿಂಗ್ ಮಾರ್ಕ್ಗಳು ಬಿದ್ದಿರ್ತಕ್ಕಂಥದ್ದು, ಅವರ ಮನೆಯ ಗ್ಲಾಸ್ಗಳ ಮೇಲೆ ಫೈರಿಂಗ್ ಮಾರ್ಕ್ ಬಿದ್ದಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿ ದುಷ್ಕರ್ಮಿಗಳು ಈ ರೀತಿ ಅವರ ಮನೆ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಕೊಠಡಿಯ ಗ್ಲಾಸ್ ಮೇಲೆ ಫೈರಿಂಗ್ ಮಾರ್ಕ್ಸ್ ಬಿದ್ದಿದೆ. ಸ್ಥಳಕ್ಕೆ ಇದೀಗ ಸೋಕು ಟೀಮ್ ಭೇಟಿ ನೀಡಿ ಗುಂಡು ತಗುಲಿರೋ ಗ್ಲಾಸ್ಗಳನ್ನ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಕಳೆದ 18 ವರ್ಷಗಳಿಂದ ವಕೀಲ ವೃತ್ತಿ ಮಾಡ್ತಾ ಇರತಕ್ಕಂಥ ಪೂಜಾ ಕಾಕತ್ಕರ್ ಅವರ ಮನೆಯ ಮೇಲೆ ಗುಂಡಿನ ದಾಳಿಯಾಗಿದೆ. ಹೈ ಪ್ರೊಫೈಲ್ ಕೇಸ್ಗಳ ಪರ ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ ವಕೀಲೆ. ಮತ್ತೊಂದೆಡೆ ಪೊಲೀಸರು ರಕ್ಷಣೆ ನೀಡುವ ಭರವಸೆ ನೀಡಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ನಮ್ಮ ಹುಡುಗಿ 10th ಒಳಗೆ ಕ್ಲಾಸಸ್ ಇದೆ. ಅದು ಸ್ಟಡಿ ಮಾಡ್ಲಿಕ್ಕೆ ನಾನು ನಮ್ ಗಂಡ ಎಲ್ಲ ಒಬ್ಬರು ಮ್ಯಾರೇ ಇದ್ರು. ಫಸ್ಟ್ ಫ್ಲೋರ್ಗೆ 1:30 ಆದ್ಮೇಲೆ ಅವ್ರಿಗೆ ಹೇಳಿದೀನಿ ತಳಗ್ ಬಾ ಅಂತ. ನಾವು ತಳಗ್ ಬಂದಿವಿ ಇಬ್ರು. ಆದ್ಮೇಲೆ ಇವ್ರು ಬರ್ತಾರಂತ ನಾವ್ ತಳಗ್ ಬಂದಿವಿ. ಆಮೇಲೆ ಮ್ಯಾಲ ಹೋಗ್ಲಿಲ್ಲ. ಅದು ಅರೌಂಡ್ 2:30 ಒಳಗ ಅವ್ರ ಏನಾಗಿತ್ತು, ಒಂದ್ ಪಪ್ಪಿ ಇದ್ ಡಾಗ್ಗೆ ಸ್ವಲ್ಪ ಕಟ್ ಬಗ್ಗೆ ತಳಗ್ ಬಂದ್ರಂತ ಅವ್ರ ತಲೆ ಒಳಗ ಆ ಟೈಮ್ ಆಗಿದೆ ಸರ್. ಆಕ್ಚುಲಿ
ಆ ಟೈಮ್ ತೆಳಗ್ ಇದು ಮಾಡಿದ್ಮೇಲೆ ಶೂಟ್ ಆಗಿದೆ ಸರ್ ಅವ್ರು ಫೈರ್ ಮಾಡಿದಾರೆ ಸರ್. ಅದು ಆ ಟೈಮ್ ಆಕ್ಚುಲಿ ಅವ್ರು ತೆಳಗಿದಾರಂದ್ರೆ ಅವ್ರಿಗೆ ಇದು ಆಗ್ತಿತ್ತು. ಮತ್ತೆ ನಮ್ಮ ಹುಡುಗಿ 10th ಒಳಗೆ ಕ್ಲಾಸಸ್ ಇದಾರೆ. ಅದು ಸ್ಟಡಿ ಮಾಡ್ಲಿಕ್ಕೆ ನಾನು ನಮ್ ಗಂಡ ಎಲ್ಲ ಒಬ್ಬರು ಮ್ಯಾರೇಜ್ ಇದ್ರು ಫಸ್ಟ್ ಫ್ಲೋರ್ಗೆ. 1:30 ಆದ್ಮೇಲೆ ಅವ್ರಿಗೆ ಹೇಳಿದೀನಿ ತೆಳಗ್ ಬಾ ಅಂತ. ನಾವು ತೆಳಗ್ ಬಂದ್ವಿ ಇಬ್ರು. ಆದ್ಮೇಲೆ ಬೆಳಗಾವಿಯಲ್ಲಿ ವಕೀಲೆಯ ಮನೆಯ ಮೇಲೆ ಗುಂಡಿನ ದಾಳಿ ಆಗಿದೆ. ವಕೀಲೆ ಪೂಜಾ ಕಾಕತ್ಕರ್ ಅವರ ಮನೆಯ ಮೇಲೆ ಗುಂಡಿನ ದಾಳಿ ಆಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಫೈರಿಂಗ್ ಮಾರ್ಕ್ಗಳು ಬಿದ್ದಿರ್ತಕ್ಕಂಥದ್ದು, ಅವರ ಮನೆಯ ಗ್ಲಾಸ್ಗಳ ಮೇಲೆ ಫೈರಿಂಗ್ ಮಾರ್ಕ್ ಬಿದ್ದಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿ ದುಷ್ಕರ್ಮಿಗಳು ಈ ರೀತಿ ಅವರ ಮನೆ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಕೊಠಡಿಯ ಗ್ಲಾಸ್ ಮೇಲೆ ಫೈರಿಂಗ್ ಮಾರ್ಕ್ಸ್ ಬಿದ್ದಿದೆ. ಸ್ಥಳಕ್ಕೆ ಇದೀಗ ಸೋಕು ಟೀಮ್ ಭೇಟಿ ನೀಡಿ ಗುಂಡು ತಗುಲಿರೋ ಗ್ಲಾಸ್ಗಳನ್ನ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಕಳೆದ 18 ವರ್ಷಗಳಿಂದ ವಕೀಲ ವೃತ್ತಿ ಮಾಡ್ತಾ ಇರತಕ್ಕಂಥ ಪೂಜಾ ಕಾಕತ್ಕರ್ ಅವರ ಮನೆಯ ಮೇಲೆ ಗುಂಡಿನ ದಾಳಿಯಾಗಿದೆ. ಹೈ ಪ್ರೊಫೈಲ್ ಕೇಸ್ಗಳ ಪರ ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಈ ವಕೀಲೆ. ಮತ್ತೊಂದೆಡೆ ಪೊಲೀಸರು ರಕ್ಷಣೆ ನೀಡುವ ಭರವಸೆ ನೀಡಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ನಮ್ಮ ಹುಡುಗಿ 10th ಒಳಗೆ ಕ್ಲಾಸಸ್ ಇದಾರೆ. ಅದು ಸ್ಟಡಿ ಮಾಡ್ಲಿಕ್ಕೆ ನಾನು ನಮ್ ಗಂಡ ಎಲ್ಲ ಒಬ್ಬರು ಮ್ಯಾರೇಜ್ ಇದ್ರು ಫಸ್ಟ್ ಫ್ಲೋರ್ಗೆ. 1:30 ಆದ್ಮೇಲೆ ಅವ್ರಿಗೆ ಹೇಳಿದೀನಿ ತೆಳಗ್ ಬಾ ಅಂತ. ನಾವು ತೆಳಗ್ ಬಂದ್ವಿ ಇಬ್ರು. ಆದ್ಮೇಲೆ ಇವ್ರು ಬರ್ತಾ ಅಂತ ನಾವ್ ತೆಳಗ್ ಬಂದಿವಿ. ಆಮೇಲೆ ಮ್ಯಾಲ್ ಹೋಗ್ಲಿಲ್ಲ. ಅದು ಅರೌಂಡ್ 2:30 ಒಳಗ ಅವ್ರ ಏನಾಗಿತ್ತು, ಒಂದ್ ಪಪ್ಪಿ ಇದ್ ಡಾಗ್ಗೆ ಸ್ವಲ್ಪ ಕಟ್ ಬಗ್ಗೆ ತೆಳಗ್ ಬಂದ್ರ ಅಂತ ಅವ್ರ ತಲೆ ಒಳಗ ಆ ಟೈಮ್ ಆಗಿದೆ ಸರ್. ಆಕ್ಚುಲಿ ಆ ಟೈಮ್ ತೆಳಗ್ ಇದು ಮಾಡಿದ್ಮೇಲೆ ಶೂಟ್ ಆಗಿದೆ ಸರ್ ಅವ್ರು ಫೈರ್ ಮಾಡಿದಾರೆ ಸರ್. ಅದು ಆ ಟೈಮ್ ಆಕ್ಚುಲಿ ಅವ್ರು ತೆಳಗಿದಾರಂದ್ರೆ ಅವ್ರಿಗೆ ಇದು ಆಗ್ತಿತ್ತು. ಮತ್ತೆ ನಮ್ಮ ಹುಡುಗಿ 10th ಒಳಗೆ ಕ್ಲಾಸಸ್ ಇದಾರೆ. ಅದು ಸ್ಟಡಿ ಮಾಡ್ಲಿಕ್ಕೆ ನಾನು ನಮ್ ಗಂಡ ಎಲ್ಲ ಒಬ್ಬರು ಮ್ಯಾರೇಜ್ ಇದ್ರು ಫಸ್ಟ್ ಫ್ಲೋರ್ಗೆ. 1:30 ಆದ್ಮೇಲೆ ಅವ್ರಿಗೆ ಹೇಳಿದೀನಿ ತೆಳಗ್ ಬಾ ಅಂತ. ನಾವು ತೆಳಗ್ ಬಂದ್ವಿ ಇಬ್ರು. ಆದ್ಮೇಲೆ ಬೆಳಗಾವಿಯಲ್ಲಿ ವಕೀಲೆಯ ಮನೆಯ ಮೇಲೆ ಗುಂಡಿನ ದಾಳಿ ಆಗಿದೆ. ವಕೀಲೆ ಪೂಜಾ ಕಾಕತ್ಕರ್ ಅವರ ಮನೆಯ ಮೇಲೆ ಗುಂಡಿನ ದಾಳಿ ಆಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಫೈರಿಂಗ್ ಮಾರ್ಕ್ಗಳು ಬಿದ್ದಿರ್ತಕ್ಕಂಥದ್ದು, ಅವರ ಮನೆಯ ಗ್ಲಾಸ್ಗಳ ಮೇಲೆ ಫೈರಿಂಗ್ ಮಾರ್ಕ್ ಬಿದ್ದಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿ ದುಷ್ಕರ್ಮಿಗಳು ಈ ರೀತಿ ಅವರ ಮನೆ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಕೊಠಡಿಯ ಗ್ಲಾಸ್ ಮೇಲೆ ಫೈರಿಂಗ್ ಮಾರ್ಕ್ಸ್ ಬಿದ್ದಿದೆ. ಸ್ಥಳಕ್ಕೆ ಇದೀಗ ಸೋಕು ಟೀಮ್ ಭೇಟಿ ನೀಡಿ ಗುಂಡು ತಗುಲಿರೋ ಗ್ಲಾಸ್ಗಳನ್ನ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಕಳೆದ 18 ವರ್ಷಗಳಿಂದ ವಕೀಲ ವೃತ್ತಿ ಮಾಡ್ತಾ ಇರತಕ್ಕಂಥ ಪೂಜಾ ಕಾಕತ್ಕರ್ ಅವರ ಮನೆಯ ಮೇಲೆ ಗುಂಡಿನ ದಾಳಿಯಾಗಿದೆ. ಹೈ ಪ್ರೊಫೈಲ್ ಕೇಸ್ಗಳ ಪರ ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಈ ವಕೀಲೆ. ಮತ್ತೊಂದೆಡೆ ಪೊಲೀಸರು ರಕ್ಷಣೆ ನೀಡುವ ಭರವಸೆ ನೀಡಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ನಮ್ಮ ಹುಡುಗಿ 10th ಒಳಗೆ ಕ್ಲಾಸಸ್ ಇದಾರೆ. ಅದು ಸ್ಟಡಿ ಮಾಡ್ಲಿಕ್ಕೆ ನಾನು ನಮ್ ಗಂಡ ಎಲ್ಲ ಒಬ್ಬರು ಮ್ಯಾರೇಜ್ ಇದ್ರು ಫಸ್ಟ್ ಫ್ಲೋರ್ಗೆ.